ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ನಾಮಪರ ಅಭಂಗವನ್ನು ನೋಡೋಣ. ರಾಜಾರಾಮ್ ಮಹಾರಾಜರು ಈ ಅಭಂಗದಲ್ಲಿ ಏನು ಹೇಳ್ತಾರಪ್ಪ, ನಾಮದ ಹೊರತಾಗಿ ಯಾರು ಜ್ಞಾನದ ಬಗ್ಗೆ ಮಾತಾಡ್ತಾರೋ ಅವರಿಗೆ ಅನುಭವನೂ ಆಗಿಲ್ಲ, ಆ ಪ್ರಚೀತಿಗೂ ಬಂದಿಲ್ಲ. ನಾಮ ಅಂದರೆ ಏನು? ನಾಮ ಅಂದರೆ ವ್ಯಕ್ತಿ ವಿಶೇಷ, ಒಂದು ಹೆಸರಲ್ಲ. ನಾಮ ಅಂದರೆ ಶುದ್ಧವಾದ ಜ್ಞಾನ. ಆ ಶುದ್ಧವಾದ ಜ್ಞಾನ ಇಲ್ದಲೇ ಅದರ ಇರುವಿಕೆ, ಆ ಪರಬ್ರಹ್ಮ ವಸ್ತು ಅಂದರೆ ನಾಮ. ನಾಮ ಅಂದರೆ ಪರಬ್ರಹ್ಮ ವಸ್ತು. ಅದರ ಇರುವಿಕೆನೇ ನಮಗಿಲ್ಲ. ಅಲ್ಲಿ ಎಲ್ಲಿದ್ದಾನೆ ಅವನು ನನಗೆ ಗೊತ್ತಿಲ್ಲ. ಹೊರಗಡೆ ಹುಡುಕಾಡ್ತಿದ್ದೀವಿ. ಕೇವಲ 4 ಪುಸ್ತಕ ಓದ್ಬಿಟ್ಟು ಶಬ್ದ ಜ್ಞಾನವನ್ನು 10 ಜನಕ್ಕೆ ನಾವು ಹೇಳ್ತೀವಿ. ದೊಡ್ಡ ದೊಡ್ಡ ಶಬ್ದ ಬಳಕೆಯನ್ನು ಮಾಡ್ತೀವಿ, ಜನಕ್ಕೆ ಅರ್ಥ ಆಗೋದೇ ಇಲ್ಲ. ಅದು ನಮ್ಮ ಅನುಭವಕ್ಕೆ ಬಂದಿಲ್ಲ. ಯಾವುದು ನಮ್ಮ ಅನುಭವಕ್ಕೆ ಬಂದಿಲ್ವೋ ಅದ್ರದ್ದು ಬಗ್ಗೆ ನಾವು ಮಾತಾಡಿದ್ರೆ ಅದರ ಉಪಯೋಗ ಆಗುವುದಿಲ್ಲ. ನಮಗೆ ಅದರ ಅನುಭವ ಆಗಿಲ್ಲ. ನಾಮ ಎಲ್ಲಿದೆಯಪ್ಪ ನಮಗೆ ಗೊತ್ತಿಲ್ಲ. ನಾವು ಏನಕ್ಕೆ ಈ ನಾಮ ತಗೋತಿದ್ದೀವಿ ಅದು ನಮಗೆ ಗೊತ್ತಿಲ್ಲ. ಏನು ಕಾರಣಕ್ಕೆ ನಾವು ಈ ಜಪ ಮಾಡ್ತಾ ಇದ್ದೀವಿ, ಈ ನಾಮಸ್ಮರಣೆ ಮಾಡ್ತಾ ಇದ್ದೀವಿ, ಈ ಚಿದಂಬರ ನಾಮವನ್ನು ತಗೋತಿದ್ದೀವಿ. ಚಿದಂಬರ ಅಂದರೆ ಶುದ್ಧವಾದ ಜ್ಞಾನ. ಆ ಶುದ್ಧವಾದ ಜ್ಞಾನ ಎಲ್ಲಿದೆಯಪ್ಪ? ನನ್ನ ಒಳಗಿದೆ. ಅದು ನನಗೆ ಕಾಣಿಸ್ತಾ ಇಲ್ಲ. ಒಳಗಿರೋದು ಒಳಗಿದೆ ಅನ್ನೋದು ಅರಿವಿಗಿಲ್ಲ. ಅಂದಮೇಲೆ ನಾನು ಕೇವಲ ಬಾಯಿಂದ ಶಬ್ದವನ್ನು ಹೊರಗೆ ಹಾಕಿದ್ರೆ ಅದು ಅಜ್ಞಾನದ ಮಾತಾಗತ್ತೆ ವಿನಃ ಜ್ಞಾನದ ಮಾತು ಆಗುವುದಿಲ್ಲ ಅನ್ನೋದನ್ನು ರಾಜಾರಾಮ್ ಮಹಾರಾಜರು ಈ ಒಂದು ಅಭಂಗದ ಮುಖಾಂತರ, ಅನುಭವ ಇಲ್ದಲೇ ಆ ನಾಮದ ಬಗ್ಗೆ ನಮಗೆ ಗೊತ್ತಾಗೋದಿಲ್ಲ. ಅನುಭವ ಹೆಂಗೆ ಬರುತ್ತಪ್ಪ? ನಾಮ ತಗೊಂಡಾಗಲೇ ಅನುಭವ ಬರುತ್ತೆ. ಹಾಗಂದರೆ ಮೊದಲು ನಿಶ್ಚಯ ನಿರ್ಧಾರ ಇರಬೇಕು. ಈ ನಾಮ ನಾನು ಏನಕ್ಕೆ ತಗೋತಾ ಇದ್ದೀನಿ? ನನ್ನ ಉದ್ಧಾರಕ್ಕೋಸ್ಕರ. ನಾನು ಯಾರು ಎಂಬುದನ್ನು ತಿಳಿಯೋಕ್ಕೆ ನಿಜಾತ್ಮ ಬೋಧ ನಾವೇನು ನೋಡ್ತಾ ಇದ್ದೀವೋ ಅದನ್ನು ನಾನು ಯಾರಪ್ಪ, ಏನು ಸ್ವಾಮಿ ತೋರಿಸೋದು ರಾಜಾರಾಮ್ ಮಹಾರಾಜರಿಗೆ? ಲೌಕಿಕವಾಗಿ ನಿನ್ನ ಹೆಸರು ರಾಜಾರಾಮ ಇದೆ, ಆ ನಿಜವಾಗಿಯೂ ನೀನು ನನ್ನ ಅಂಶನಾಗಿರ್ತೀಯ, ನೀನು ನನ್ನದೇ ಅಂಶ. ಅಲ್ಲಿ ಹೋಗಿ ನಿನಗೆ ನಾನೇ ಕಳಿಸಿರೋದು, ರಾಜಾರಾಮ ಅಂತ ಕಳಿಸಿರೋದಲ್ಲಿ. ಏನಕ್ಕಪ್ಪ? ನಿನ್ನನ್ನು ನೀನು ಯಾರು ತಿಳ್ಕೊ. ನೀನನ್ನು ಯಾರು ನೀ ತಿಳ್ಕೊಂಡ್ಮೇಲೆ ಜಗತ್ತಿಗೆ ಅದನ್ನು ತಿಳಿಸು. ಜಗತ್ತನ್ನು ಉದ್ಧಾರ ಮಾಡು ಅಂತ ನಾನು ನಿನಗೆ ಕಳಿಸಿದ್ದೀನಿ. ನನ್ನ ಇಚ್ಛಾ ಮಾತ್ರದಿಂದ ನೀ ಹೋಗಿದ್ಯಾ ಅನ್ನೋದನ್ನು ಅವ್ರಿಗೆ ತಿಳಿಸ್ಕೊಡ್ತಾರೆ. ಏನು ಹೇಳ್ತಾರಪ್ಪ? ನಾಮ ವೀಣ ಜ್ಞಾನ ಜೇ ಕೋಣಿ ಬೋಲತಿ, ಅನುಭವ ಅನುಭವ ಪ್ರಚೀತಿ ನ ಸೇತ್ಯಾಸಿ, ಅನುಭವ ವೀಣ ನ ಕಳೇತೆ ನಾಮ, ಭಕ್ತಿ ಭಾವ ಪ್ರೇಮ ಅನುಭವೇಸಿ, ನಾಮಿ ಜೇ ರಂಗಲೆ ಮಹಾಥೋರ ಥೋರ, ನಾರದ ತುಂಬರ ಸನಕಾದಿಕ, ದಾಸಮಣೆ ಏಕ ನಾಮ ವೀಣ ಕಾಹಿ, ನ ಕಳೇತೆ ಪಾಹಿ ಚಿದಂಬರ. ನಾಮದ ಹೊರತಾಗಿ ನಾವು ಯಾವಾಗ ಆ ನಾಮದ ಬಗ್ಗೆ ನಮಗೆ ಅನುಭವ ಬರುತ್ತೋ, ಹೌದಪ್ಪ ಅಂದರೆ ಆ ನಾಮ ನನ್ನ ಒಳಗಿದೆ, ನನ್ನ ಒಳಗೆ ಸ್ಥಿರವಾಗಿದೆ. ಅದು ಅಜ್ಞಾನದಿಂದ ಅವಿದ್ಯೆಯಿಂದ ಮುಚ್ಚೋಗಿತ್ತದು. ಈಗ ಅದು ಬೆಳಕು ಆಚೆ ಪ್ರಕಟ ಆಗ್ತಿದೆ. ಚಿತ್ ಅಂದರೆ ಶುದ್ಧ ಜ್ಞಾನ. ಅಂಬರ ಅಂದರೆ ಸರ್ವವ್ಯಾಪಕ ತತ್ವ. ಆಕಾಶ ತತ್ವ ಏನಿದೆಯೋ ಅದು ಸರ್ವವ್ಯಾಪಕ ಇದೆ. ಎಲ್ಲೆಲ್ಲಿಯೂ ಆ ಚಿದಂಬರ ಇದ್ದಾನೆ. ಅದಕ್ಕೆ ನಾವು ಆಮ್ನಿ ಪ್ರೆಸೆಂಟ್, ಆಮ್ನಿ ಪೋಟೆಂಟ್, ಆಮ್ನಿಸಿಯೆಂಟ್ ಅಂತೀವಿ. ಅಂದರೆ ಅವನು ಎಲ್ಲ ಕಡೆಯೂ ಎಲ್ಲ ಕಾಲದಲ್ಲೂ ಎಲ್ಲ ಅವಸ್ಥೆಯಲ್ಲೂ ಇದ್ದಾನೆ. ಈ ಕ್ಷಣದಲ್ಲಿದ್ದಾನೆ, ಆ ಕ್ಷಣದಲ್ಲಿ ಇಲ್ಲ ಅಂತಲ್ಲ. ಅಪ್ರಿಯ ಘಟನೆಯಲ್ಲಿ ಇಲ್ಲ, ಪ್ರಿಯ ಘಟನೆಯಲ್ಲಿದೆ ಅಂತಲ್ಲ. ಪ್ರಿಯ ಇರಲಿ, ಅಪ್ರಿಯ ಇರಲಿ, ಅಪಮಾನ ಇರಲಿ, ಮಾನ ಇರಲಿ, ವಿದ್ಯಾ ಇರಲಿ, ಅವಿದ್ಯಾ ಇರಲಿ, ಜ್ಞಾನ ಇರಲಿ, ಅಜ್ಞಾನ ಇರಲಿ, ಎಲ್ಲ ಕಾಲದಲ್ಲೂ ಎಲ್ಲ ಅವಸ್ಥೆಯಲ್ಲೂ ಅವನಿದ್ದೇ ಇರುತ್ತಾನೆ. ಅವನು ಸನಾತನ. ಅವನು ಯಾರಪ್ಪ? ಆ ನಾಮ. ಆ ನಾಮ ಅಂದರೆ ಶುದ್ಧವಾದ ಜ್ಞಾನ. ಅದಕ್ಕೆ ಈ ನಾಮವನ್ನು ನಾನು ಏನಕ್ಕೆ ತಗೋತಿದ್ದೀನಪ್ಪ? ಸಂಕಲ್ಪಗಳನ್ನು ಮಾಡ್ತೀವಿ, ನಾವು ದಿಂಡಿಗೆ ಹೋಗ್ತೀವಿ. ಈ ದಿಂಡಿಗೆ ಹೋಗೋ ಕಾರಣ ಏನಿದೆ? ನಂದು ದಿಂಡಿಗೆ ಹೋಗೋ ಉದ್ದೇಶ ಇರಬೇಕೇನಾದ್ರು. ಎಲ್ಲರೂ ಹೋಗ್ತಿದ್ದಾರೆ, ಅದಕ್ಕೆ ನಾನು ಹೋಗ್ತಿದ್ದೀನೋ? ನನ್ನ ಉದ್ಧಾರ ಮಾಡ್ಕೊಳ್ಳೋಕ್ಕೆ ನಾನು ಯಾರಪ್ಪ? ನಾನು ಯಾರು ಅಂತ ತಿಳ್ಕೊಳ್ಳಿಕ್ಕೆ ಈ ಪಾದಯಾತ್ರೆ ಮಾಡ್ತಿದ್ದೀನಾ? ಅಥವಾ ಸುಮ್ಮನೆ 10 ಜನ ಹೋಗ್ತಿದ್ದ ನಾನು ಅವ್ರ ಜೊತೆಗೆ ನನ್ನ ಲಿಸ್ಟು ಒಂದು ಕೊಟ್ಟು ಬಿಡ್ತೀನಾ ಅನ್ನೋದನ್ನು ಸಾರ ಅಸಾರ ವಿಚಾರವನ್ನು ಮಾಡಿ ಅವಾಗ ನಾಮವನ್ನು ಗಟ್ಟಿಯಾಗಿ ಹಿಡ್ಕೋಬೇಕು ನಾವು.
ನಾವು ಸಂಕಲ್ಪ ಮಾಡಿದ್ದೀವಿ. ಸಂಕಲ್ಪ ಮಾಡಿದ್ಮೇಲೆ ಈ ಸಂಕಲ್ಪದಲ್ಲಿ ನನ್ನ ಭಾಗ ಏನು, ನನ್ನ ಮುಖ್ಯ ಇದೇನಪ್ಪ, ರೋಲ್ ಏನಿದೆ, ನಾನು ಈ ಸಂಕಲ್ಪದಲ್ಲಿ ಭಾಗವಹಿಸಿ ನಾನು ಏನು ಪಡ್ಕೋಬೇಕಾಗಿದೆ, ಆ ಅನುಭವ ಪಡ್ಕೋಬೇಕಾಗಿದೆ. ಏನಪ್ಪ ಅನುಭವ? ನಾನು ಯಾರು? ನಾನು ಈ ದೇಹ, ಬುದ್ಧಿ, ಮನಸ್ಸು, ಚಿತ್ತ, ಅಹಂಕಾರವಲ್ಲ, ಪರಮಾತ್ಮನ ಸ್ವರೂಪ, ಆತ್ಮಸ್ವರೂಪನೇ ಆಗಿರುತ್ತೇನೆ ಅಂತ ನನ್ನ ಸ್ವಸ್ವರೂಪವನ್ನು ತಿಳ್ಕೊಳ್ಳಿಕ್ಕೆ ನಾಮವನ್ನು ತಗೊಳ್ತಾ ಇದ್ದೀನಿ. ಅನುಭವ ವೀಣೆ ನ ಕಳೆಯುತ್ತೆ ನಾಮ, ಭಕ್ತಿ ಭಾವ ಪ್ರೇಮ ಅನುಭವಿಸಿ. ಭಕ್ತಿ ಭಾವ ಪ್ರೇಮ ಇರಬೇಕಾ ನಾಮ ತಗೊಳ್ಳುವಾಗ? ಈ ನಾಮ ತಗೊಳ್ತಿದ್ದೀನಿ, ಏನೋ ಕಾಟಾಚಾರ ಹೇಳಿಬಿಟ್ಟಿದ್ದಾರೆ, ಸಂಕಲ್ಪ ಎಲ್ಲರೂ ಮಾಡ್ತಿದ್ದಾರೆ, ನಾನು ಮಾಡಿಲ್ಲ, ಅದಕ್ಕೆ ನನ್ನ ಲಿಸ್ಟಲ್ಲಿ ಹೆಸರಿಲ್ಲ ಅಂದರೆ ಮುಂದಿನ ಸತಿ ನನ್ನನ್ನು ಯಾರೂ ಮಾತಾಡಿಸೋದಿಲ್ಲ ಅನ್ನೋ ಭಾವನೆಯಿಂದ ತಗೊಂಡ್ರೆ ಆ ಕೇವಲ ದೈಹಿಕವಾಗಿ ಶ್ರಮ ಆಗುತ್ತೆ ವಿನಃ ನಾಮ ಸೂಕ್ಷ್ಮ ಶರೀರದಲ್ಲಿ ಇಳಿಯೋದೇ ಇಲ್ಲ. ಭಕ್ತಿಯಿಂದ, ಭಾವದಿಂದ, ಪ್ರೇಮದಿಂದ ಚಿದಂಬರ, ಅಪ್ಪ ನೀನು ಸದಾ ನನ್ನ ಜೊತೆಗಿರ್ತೀಯ, ಎಲ್ಲ ಕಷ್ಟ ಕಾಲಗಳಲ್ಲೂ ಸುಖ ಕಾಲಗಳಲ್ಲೂ ನೀನು ನನ್ನ ಜೊತೆಗಿದ್ದು ನನ್ನನ್ನು ಕೈ ಹಿಡಿದು ನನ್ನನ್ನು ಎತ್ತಿ ಉದ್ಧಾರ ಮಾಡಿದ್ಯಾ ಸ್ವಾಮಿ. ಆ ಭಕ್ತಿಯಿಂದ, ಅವನ ಮೇಲಿರುವ ದೃಢವಾದ ವಿಶ್ವಾಸ, ಪ್ರೇಮದಿಂದ ಅವನ ನಾಮವನ್ನು ಸದಾ ಕಾಲ ನಾವು ತಗೋತಾ ಇರಬೇಕು. ಆವಾಗ ನಮ್ಮ ಅನುಭವಕ್ಕೆ ಬರುತ್ತೆ ಭಕ್ತಿ ಏನು, ಜ್ಞಾನ ಏನು, ವೈರಾಗ್ಯ ಏನು. ಈ ಸಂತರೆಲ್ಲ ಏನು ಮಾಡಿದ್ರು? ತಮ್ಮ ಲೌಕಿಕ ಪ್ರಪಂಚವನ್ನು ಬಿಟ್ಟು, ಪ್ರಪಂಚವನ್ನು ಎಲ್ಲಿಂದ ಬಿಟ್ಟರು? ಮನಸ್ಸಿಂದ ಬಿಟ್ಟು ಏನು ಮಾಡಿದ್ರಪ್ಪ? ಆ ಭಗವಂತನ ಪಾದವನ್ನು ಹಿಡ್ಕೊಂಡ್ರು. ಮನಸ್ಸಿಂದ ಬಿಡೋದು ಅಂದರೆ ಎಲ್ಲವನ್ನೂ ಬಿಡಬೇಕು, ಲೌಕಿಕ ಇಚ್ಛೆ ಎಲ್ಲವನ್ನೂ, ಆಸೆಯನ್ನು ಬಿಡಬೇಕು. ಒಂದು ಅಪೇಕ್ಷೆ ಯಾರಿಂದನೂ ಮಾಡಿಕೊಡುದು. ಅದು ಏನಂತಾರಪ್ಪ? ಅನುಭವಕ್ಕೆ ಬರುತ್ತೆ. ಇಲ್ಲಾಂದರೆ ಆ ಅನುಭವದ ಹೊರತಾಗಿ ನಾಮ ಏನು ಅಂತ ನಮಗೆ ತಿಳ್ಕೊಳ್ಳಿಕ್ಕೆ ಸಾಧ್ಯತೆಯೇ ಇಲ್ಲ. ಸುಮ್ಮನೆ ನಾವು ಸಾಯಿರಾಮ್ ಸಾಯಿರಾಮ್ ಹೇಳ್ತೀವಿ, ಚಿದಂಬರ ಹೇಳ್ತೀವಿ, ಶ್ರೀರಾಮ್ ಹೇಳ್ತೀವಿ, ಸುಮ್ಮನೆ ಹೇಳ್ತಿದ್ದೀವ? ಎದಕ್ಕೆ ಹೇಳ್ತಿದ್ದೀವಪ್ಪ ಅನ್ನೋದನ್ನು ಫಸ್ಟು ನಾವು ತಿಳ್ಕೋಬೇಕು. ನಾಮೀಜೆ ರಂಗಲೇ ಥೋರು ಯಾರು ದೊಡ್ಡ ದೊಡ್ಡ ಸಂತರು, ಋಷಿಮುನಿಗಳು, ನಾರದರು, ತುಂಬರು, ಸನಕಾದಿಕರು, ಜ್ಞಾನೇಶ್ವರ ಮಹಾರಾಜರು, ತುಕಾರಾಮ್ ಮಹಾರಾಜರು, ಮೀರಾಬಾಯಿ, ಜನಾಬಾಯಿ ಇವರೆಲ್ಲ ನಾಮ ತಗೊಂಡ್ರು. ಹೆಂಗೆ ತಗೊಂಡ್ರಪ್ಪ ನಾಮ? ಆ ನಾಮ ತಗೊಳ್ಳುವಾಗ ಇಡೀ ಜಗತ್ತಿನ ಆಸೆ, ಜಗತ್ತಿನ ಬೆನ್ನು ಹತ್ತದು ಬಿಟ್ಬಿಟ್ರು ಅವರು. ಏಕಾಂತದಲ್ಲಿ ಎಲ್ಲಿ ಅವ್ರ ಮನಸ್ಸು ರಮಿಸುತ್ತೋ ಅಂಥ ಜಾಗದಲ್ಲಿ ಹೋಗ್ಬಿಟ್ಟು ಕುತ್ಕೊಂಡು ಅವರು ಆ ನಾಮಸ್ಮರಣೆ ಮಾಡೋಕ್ಕೆ ಶುರು ಮಾಡಿದ್ರು. ಎದಕ್ಕೆ? ನಾನು ಯಾರು ತಿಳ್ಕೊಬೇಕಾಗಿದೆಯಪ್ಪ? ಈ ಜಗತ್ತಿನ ಸ್ವರೂಪ ನನಗೆ ತೋರಿಸ್ದೆ. ಇದು ದುಃಖ, ಕಷ್ಟಮಯ, ಅಶಾಶ್ವತ, ಇವತ್ತಿದ್ದಿದ್ದು ನಾಳೆ ಪರಿಸ್ಥಿತಿ ಇರೋದಿಲ್ಲ ಅಂದಮೇಲೆ ಏನಾಯ್ತದು? ಅಶಾಶ್ವತ. ಈ ಅಶಾಶ್ವತ ಜೀವನದ ಹಿಂದೆ ಹೋಗಿ ನಾನು ಏನು ಮಾಡ್ತಾ ಇದ್ದೀನಿ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸಂತರು, ಸತ್ಪುರುಷರು, ಋಷಿಮುನಿಗಳು, ದೇವಾದಿ ದೇವತೆಗಳು ಎಲ್ಲರೂ ನಾಮಸ್ಮರಣೆ ಮಾಡಿ ಆ ನಿಜವಾದ ನಾನು ಯಾರು, ಆ ನಿಜಾನಂದ ಎಲ್ಲಿದೆ, ಅದು ನನ್ನ ಒಳಗೆ ಇದೆ, ಅದು ಒಂಥರ ಫೌಂಟನ್ ಥರ ನನ್ನ ಒಳಗೆ ಇದೆ. ಅದರದ್ದು ಒಮ್ಮೆ ಅದರದ್ದು ಉಗಮ ಸ್ಥಾನ ನನಗೆ ಅರ್ಥ ಆಯ್ತಾ, ಆವಾಗ ನನಗೆ ಈ ಜಗತ್ತೂ ಬೇಕಾಗಲ್ಲ, ಜಗತ್ತಿನ ಶಾಶ್ವತ ಹಿಂದೆ ಹೋಗೋ ಬೆನ್ನು ಹತ್ತೋದೂ ಇಲ್ಲ, ವಸ್ತು, ವಿಷಯ, ವ್ಯಕ್ತಿ ಹಿಂದೆ ಹೋಗೋದೇ ಬಿಟ್ಟುಬಿಡ್ತೀನಿ ನಾನು. ಕೇವಲ ನನ್ನ ಧ್ಯಾನದಲ್ಲಿ ಚಿದಂಬರ ಚಿದಂಬರ ಚಿದಂಬರ, ಅವನು ಹೊರತಾಗಿ ಯಾರೂ ಇರುವುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರೆ, ಏಕ ನಾಮ ವೀಣ ಕಾಹಿ ನ ಕಳೆಯತೆ ಪಾಹಿ ಚಿದಂಬರ. ಯಾರು ಹಿಂಗಿರ್ತಾರೋ ಅವರಿಗೆ ಒಂದು ನಾಮದ ಹೊರತಾಗಿ ಇನ್ನೇನೂ ಗೊತ್ತಿರೋದಿಲ್ಲ. ಅವರಿಗೆ ಜಗತ್ತೆಲ್ಲಿ ನಡೀತಾ ಇದೆ, ಏನು ನಡೀತಾ ಇದೆ, ನ್ಯೂಸಲ್ಲಿ ಏನು ಬರ್ತಾ ಇದೆ, ಏನು ಬಿಡ್ತಾ ಇದೆ, ಎಲ್ಲರೂ ಮುಳುಗಿದ್ರೆ ನಾವು ಮುಳುಗ್ತೀವಿ, ಭೂಕಂಪ ಬಂದರೆ ನಾವು ಬಿದ್ದರೆ, ಎಲ್ಲರೂ ಬಿದ್ದರೆ ನಾವು ಬೀಳ್ತೀವಿ. ಅದನ್ನು ನ್ಯೂಸಲ್ಲಿ ನೋಡೋದೇನಿದೆ? ಅಲ್ಲೇನಾಯಿತು ನ್ಯೂಸಲ್ಲಿ? ಮೋದಿಜಿ ಬಂದು ಅವ್ರ ಕೆಲಸ ಅವ್ರು ಮಾಡ್ತಿದ್ದಾರೆ, ನಾವೇನು ಮಾಡ್ತಿದ್ದೀವಿ? ನಾವು ನಮ್ಮ ಕೆಲಸ ಮಾಡ್ತಿದ್ದೀವಾ? ಮೋದಿಜಿನ ಹೈಲೈಟ್ ಮಾಡಿ ವಾಟ್ಸಪ್ನಲ್ಲೆಲ್ಲ ಹಾಕೋದು, ಮೋದಿಜಿ ಹೆಂಗೆ ಮಾಡ್ತಿದ್ದಾರೆ ನೋಡಿ, ಮೋದಿಜಿ ಕೆಲಸವನ್ನು ಪರಿಪೂರ್ಣವಾಗಿ ಮಾಡ್ತಿದ್ದಾರೆ. ನಾವು ನಮ್ಮ ಮಾನವ ಜನ್ಮಕ್ಕೆ ಬಂದು ಪರಿಪೂರ್ಣವಾಗಿ ಮಾಡ್ದಲೇ ಅವ್ರ ಹಿಂದೆ ಇವ್ರ ಹಿಂದೆ ವ್ಯಕ್ತಿ, ವಿಷಯ, ವಸ್ತು ಹಿಂದೆ ಹೋಗ್ತಾ ಇದ್ದೀವಿ. ಮೋದಿನೂ ವ್ಯಕ್ತಿನೇ. ನಮ್ಮ ವಿಷಯನ, ನಮ್ಮ ಮನಸ್ಸನ್ನು ಮೋದಿ ಹಿಂದೆ ಹಾಕಿಬಿಟ್ಟು ನಮ್ಮ ಮನಸ್ಸನ್ನು ಚಿದಂಬರನಿಂದ ದೂರ ಮಾಡಿ ಮೋದಿ ಹಿಂದೆ ಹೋಗ್ತಾ ಇದ್ದೀವಿ. ಅವ್ರು ರಾಮ ಮಂದಿರದ ಏನು ಮಾಡಬೇಕಾಗಿತ್ತೋ ಅಯೋಧ್ಯದಲ್ಲಿ ಕಟ್ಸಿದ್ರು, ಅವರು ಮಾಡಿದ್ರು, ಅವ್ರ ಸಂಕಲ್ಪ ಏನಿತ್ತೋ ಮಾಡಿದ್ರು. ನಮ್ಮ ಸಂಕಲ್ಪ ಏನಿದೆ? ಮಾನವ ಜನ್ಮಕ್ಕೆ ಬಂದ ಮೇಲೆ ನಮ್ಮ ಭಗವತ್ ಪ್ರಾಪ್ತಿಯೇ ನಮ್ಮ ಜೀವನದ ಗುರಿಯಾಗಬೇಕು. ಆ ಗುರಿಯಿಂದ ಪದೇ ಪದೇ ನಾವು ಪರಾವೃತ್ತರಾಗಬಾರ್ದು. ಎಲ್ಲ ವಿಷಯದಿಂದ ಮನಸ್ಸನ್ನು ನಿವೃತ್ತಿ ಮಾಡಿ
ಮನಸ್ಸನ್ನು ಸದಾ ಕಾಲ ಆ ಚಿದಂಬರ ನಾಮಸ್ಮರಣೆಯಲ್ಲಿ ತೊಡಗಿಸಿದಾಗ ನಾಮವೇ ನಮಗೆಲ್ಲವನ್ನೂ ತಿಳಿಸ್ಕೊಡುತ್ತೆ. ಅಲ್ಲಿಯವರೆಗೂ ನಾಮದ ಹೊರತಾಗಿ ಒಂದು ವಿಷಯವಾಗಲಿ ವ್ಯಕ್ತಿಯ ಬಗ್ಗೆ ನಮ್ಮ ಬಾಯಿಂದ ಒಂದು ಮಾತು ಕೂಡ ಬರಬಾರದು. ಆವಾಗ ನಮ್ಮ ಅನುಭವಕ್ಕೆ ಬರುತ್ತೆ, ನಾಮ ಯಾಕೆ ತಗೋತಾ ಇದ್ದೀವಪ್ಪ, ಈ ಜೀವನದ ಉದ್ದೇಶ ಏನು, ನನ್ನ ಉದ್ದೇಶ ಏನು ಅಂತ. ಲೋಕ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.